ನಟನೆಯಿಂದ ಸುದೀಪ್ ನಿವೃತ್ತಿಯಾಗುವ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ಅವರು ಹೇಳಿದ್ದೇನು ಕೇಳಿ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಮುಗಿಸಿ ಬಿಗ್ ಬಾಸ್ಗೆ ಗುಡ್ ಬೈ ಹೇಳುವ ನಿರ್ಧಾರ ಮಾಡಿ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದ ನಟ ಸುದೀಪ್ ಇದೀಗ ಸಿನಿಮಾದಿಂದಲೇ ನಿವೃತ್ತಿ ಪಡೆಯುವ ಮಾತನಾಡಿ ಸಂಚಲನ ಸೃಷ್ಟಿಸಿದ್ದಾರೆ. 1997ರಲ್ಲಿ ತಾಯವ್ವ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ ಸುದೀಪ್ ಅವರು ಸಿನಿಮಾದಲ್ಲಿ 27 ವರ್ಷಗಳ ಸುದೀರ್ಘ ಪಯಣ ಮಾಡಿದ್ದಾರೆ. ನಾಯಕನಾಗಿಯೇ ಮಿಂಚಿದ್ದಾರೆ. 2000ರಲ್ಲಿ ಬಿಡುಗಡೆಗೊಂಡ ಸ್ಪರ್ಶ ಚಿತ್ರದ ಮೂಲಕ ಫೇಮಸ್ ಆಗಿದ್ದ ಸುದೀಪ್ ಅವರು ಕಿಚ್ಚ ಸುದೀಪ್ ಆಗಿದ್ದು, 2003ರಲ್ಲಿ ಬಿಡುಗಡೆಗೊಂಡ ಕಿಚ್ಚ ಚಿತ್ರದಿಂದ ಅವರ ಮಾರ್ಕ್ಸ್ ಚಿತ್ರ ಬಿಡುಗಡೆಗೊಂಡಿದ್ದು, ಇನ್ನೂ ಕೆಲವು ಚಿತ್ರಗಳಿಗೆ ಅಭಿಮಾನಿಗಳು ಕಾದು ಕುಳಿತಿರುವ ನಡುವೆಯೇ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಕಿಚ್ಚ ಸುದೀಪ್. ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ಗೆ ನೀಡಿರುವ ಸಂದರ್ಶನದಲ್ಲಿ ಸುದೀಪ್ ಅವರು ಕೆಲವೊಂದು ವಿಷಯದ ಬಗ್ಗೆ ಮಾತನಾಡಿದ್ದು ಇದೀಗ ಅಭಿಮಾನಿಗಳಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಒಂದು ಕಾಲದಲ್ಲಿ ನಾಯಕ ನಟರಾಗಿ ಮಿಂಚಿದವರು ಸಮಯ ಕಳೆದಂತೆ ಪೋಷಕ ಪಾತ್ರಗಳಿಗೆ ಶಿಫ್ಟ್ ಆಗುವುದು ಸಾಮಾನ್ಯ. ಆದರೆ ನನಗೆ ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಇಂಥ ಯಾವುದೇ ಪಾತ್ರ ಸೂಟ್ ಆಗಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಾಯಕನಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದೇನೆ. ಇಂಥ ಪಾತ್ರಗಳನ್ನ ಮಾಡುವುದಿಲ್ಲ. ನಮಗೆ ಏನಾದರೂ ಹೊಸದನ್ನು ಮಾಡಬೇಕು ಅನಿಸುತ್ತೆ. ಅಷ್ಟಕ್ಕೂ ಪ್ರತಿಯೊಬ್ಬ ನಟರಿಗೂ ಒಂದು ಟೈಮ್ ಲೈನ್ ಅನ್ನೋದು ಇರುತ್ತಲ್ಲ, ಅದೇ ರೀತಿ ಹೀರೋಗೆ ಇರುತ್ತೆ ಎನ್ನುವುದು ನನ್ನ ಅನಿಸಿಕೆ ಎನ್ನುವ ಮೂಲಕ ಸಿನಿಮಾ ರಂಗ ಸಾಕು ಎನ್ನುವ ರೀತಿ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಸಮಯ ಕಳೆದಂತೆ ಕೊನೆಗೆ ಹೀರೋಗಳು ಬೋರ್ ಆಗಿಬಿಡ್ತಾರೆ. ನಾಯಕನಾಗಿ ನಾನು ಯಾರನ್ನು ನನ್ನ ಸೆಟ್ನಲ್ಲಿ ಕಾಯುವಂತೆ ಮಾಡಿಲ್ಲ. ಒಂದು ವೇಳೆ ಪೋಷಕ ಪಾತ್ರವನ್ನು ಮಾಡಿದರೆ ನಾನು ಬೇರೆಯವರಿಗಾಗಿ ಕಾಯುತ್ತಾ ಕುಳಿತುಕೊಳ್ಳಲು ಬಯಸುವವನಲ್ಲ. ಏಕೆಂದರೆ ಸಾಮಾನ್ಯವಾಗಿ ನಾನು ಶೂಟಿಂಗ್ ಸೆಟ್ಗಳಿಗೆ ಬೇಗನೆ ಹೋಗುವವನು. ಮತ್ತೊಬ್ಬರನ್ನ ಕಾಯಿಸಬಾರದು ಎನ್ನುವುದು ನನ್ನ ಅನಿಸಿಕೆ. ಆದರೆ ಪೋಷಕ ಪಾತ್ರಗಳನ್ನು ಮಾಡಿದರೆ ಬೇರೆಯವರಿಗೆ ಕಾಯೋದು ನನ್ನಿಂದ ಆಗಲ್ಲ ಎಂದಿದ್ದಾರೆ ಕಿಚ್ಚ ಸುದೀಪ್. ಅಂದ ಮಾತ್ರಕ್ಕೆ ಪೋಷಕ ಪಾತ್ರದ ಬಗ್ಗೆ ನಾನು ಏನು ವಿರೋಧ ಹೇಳುತ್ತಿಲ್ಲ. ಪೋಷಕ ನಟನಾಗಿ ಸೈರಾ ನರಸಿಂಹರೆಡ್ಡಿ, ದಬಂಗ್ ಸೇರಿದಂತೆ ಕೆಲ ಸಿನಿಮಾಗಳನ್ನು ಮಾಡಿರುವೆ. ಹೀರೋ ಪಾತ್ರವನ್ನೇ ಬೇಕು ಅಂದಿದ್ರೆ ಇವೆಲ್ಲ ಮಾಡ್ತಿರ್ಲಿಲ್ಲ. ಆ ಪಾತ್ರಗಳಲ್ಲೂ ತೃಪ್ತಿ ಕೊಟ್ಟಿವೆ ಎಂದಿದ್ದಾರೆ. ಹಾಗಂತ ಸಿನಿಮಾದಿಂದ ಸಂಪೂರ್ಣವಾಗಿ ದೂರ ಆಗುತ್ತೇನೆ ಎಂದಲ್ಲ. ಇನ್ನು ಮುಂದೆ ಸಿನಿಮಾಗಳನ್ನು ಮಾಡಬಹುದು, ಡೈರೆಕ್ಷನ್, ಪ್ರೊಡ್ಯೂಸ್ ಕೂಡ ಮಾಡಬಹುದು. ಆದರೆ ಈ ಕುರಿತು ಇನ್ನೂ ನಿರ್ಧರಿಸಿಲ್ಲ. ಸಿನಿಮಾಗಳು ನಮಗೆ ಬಹಳ ಹತ್ತಿರ ಇರುವುದರಿಂದ ನಾವು ಅದರಿಂದ ದೂರ ಆಗ್ತೇವೆ ಎಂದು ಹೇಳಲು ಆಗುವುದಲ್ಲ. ಬೇರೆ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಅಷ್ಟೇ ಎನ್ನುವ ಮೂಲಕ ಹೀರೋ ಪಾತ್ರಕ್ಕೆ ವಿದಾಯ ಹೇಳುವ ರೀತಿ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.